ಪಲಾವು. ನಮಸ್ಕಾರ ಸ್ನೇಹಿತರೆ. ಇದು ಟೇಬಲ್ ಮೇಲೆ ಎಲ್ಲ ತಂದಿಟ್ಟು ಎಲ್ಲ ಕೊಳೆ ಆಗೋದು, ಧೂಳೆಲ್ಲ ತುಂಬ್ಕೊಳ್ಳೋದು. ನಮಗೆ ತೊಳೆಯೋಕ್ಕೆ ಟೈಮ್ ಆಗ್ತಿರ್ಲಿಲ್ಲ, ಅದಕ್ಕೆ ಮೀಶೋದಲ್ಲಿ ಇದನ್ನು ತರಿಸಿದ್ದೀನಿ. ಇದು ಪ್ಲೇವುಡ್ ಮೇಲೂ ಕಾಣಿಸುತ್ತೆ ಸ್ನೇಹಿತರೆ. ಇದು ನಾನು ತುಂಬ ಹುಡುಕ್ತಾನೇ ಇದ್ದೆ, ಈ ಥರ ಸಿಗ್ತಾ ಇರಲಿಲ್ಲ. ಸ್ವಲ್ಪ ಸೈಜ್ ಕಡಿಮೆ ಆಯಿತು, ಏನು ಮಾಡೋಕ್ಕೆ ಬರಲ್ಲ. ನೋಡಿರಿ, ಚೆನ್ನಾಗಿದೆ. ಸುತ್ತ ಬಾರ್ಡ್ರ್ ಇದೆ, ಕೆಳಗಡೆ ಪ್ಲೇವುಡ್ಡು ಕಾಣಿಸುತ್ತೆ. ಇನ್ನೊಂದು ಅಡಿ ಏನೋ ಬಿಡ್ತು ಸ್ನೇಹಿತರೆ, ಅದು ಅಳತೆ ಗೊತ್ತೇ ಆಗಲಿ ನಂಗೆ ತರ್ಸೋಕ್ಕೆ. ಚೆನ್ನಾಗಿದೆ, ಓಕೆ. ನಾನು ಫುಲ್ ಪ್ಲೇವುಡ್ ಕಾಣಿಸಲ್ಲ, ಮಧ್ಯದಲ್ಲಿ ಗ್ಲಾಸ್ ಬೇರೆ ಹಾಕ್ಸಿದ್ವಿ, ಆ ಸ್ಟೋನೆಲ್ಲ ಹಾಕಿದ್ವಿ, ಅದಕ್ಕೆ ಕಾಣಿಸೋದಿಲ್ಲಲ್ಲ ಅಂತ ನೋಡಿರಿ ಕಾಣಿಸ್ತಾ ಇದೆ ಸ್ಟೋನು. ಅದಕ್ಕೆ ತುಂಬ ದಿನದಲ್ಲೂ ಹುಡುಕ್ತಾ ಇದ್ದೆ ನಾನು ಮೀಶೋದಲ್ಲಿ. ಮೊನ್ನೆ ಸರ್ಚ್ ಮಾಡ್ಬೇಕಾದ್ರೆ ಸಿಕ್ತಲ್ಲ ಅಂತ ಬುಕ್ ಮಾಡಿದ್ದೆ. ನೋಡಿ ಸ್ನೇಹಿತರೆ, ಈ ಥರ ಕಾಣಿಸ್ತಾ ಇದೆ. ಬೆಟರ್, ಪರವಾಗಿಲ್ಲ ಧೂಳೋದಕ್ಕಿಂತನ. ಈಗ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ, ಟೈಮ್ ಆಗುತ್ತೆ. ವಿಡಿಯೋ ಎಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕೆ ಟೈಮ್ ಆಗಿಬಿಡುತ್ತೆ ಸ್ನೇಹಿತರೆ. ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ. ಈ ಜೋಳದ ರೊಟ್ಟಿ ಬೀಟ್ರೋಟ್ ಪಲ್ಯ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಮುದ್ದೆ ಮಾಡೋಣ ಅಂದ್ಕೊಂಡೆ, ಮತ್ತು ಬೀಟ್ರೋಟ್ ಇತ್ತು, ಅದಕ್ಕೆ ಪಲ್ಯ ಮಾಡೋಣ ಅತ್ಲಾಗೆ ಅಂದ್ಕೊಂಡು. ನಿನ್ನೆ ಬೇರೆ ಅಮಾವಾಸ್ಯೆಗೆ ಪಾಯಸ ಮಾಡಿದ್ವಲ್ಲ, ನಮ್ಮಿಬ್ಬರಿಗಲ್ಲ 6 ರೊಟ್ಟಿ ಮಾಡ್ತೀನಿ ಅಷ್ಟೇ, 5 ಸಾಕು. ಎಕ್ಸ್ಟ್ರಾ ಒಂದು ಮಾಡಿರ್ತೀನಿ ಸ್ನೇಹಿತರೆ. ಈ ಕಡೆ ರೈಸ್ ಇಟ್ಟಿದ್ದೀನಿ. ಬೆಳಿಗ್ಗೆನೇ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಸ್ನೇಹಿತರೆ, ಟೈಮೇ ಆಗೋಲ್ಲ ನನಗೆ. ನೀಟಾಗಿರಬೇಕು. ಅಂಗಡಿಗೆ ಹೋಗ್ತೀವಿ, ಮನೆ ಕ್ಲೀನಾಗಿ ಇಟ್ಕೊಳಕ್ಕೆ ಟೈಮ್ ಆಗೋಲ್ಲ. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀನಿ ಸ್ನೇಹಿತರೆ. ಈ ಸ್ನಾನ ಪೂಜೆ ಆಗಬೇಕಿನ್ನು. ಮತ್ತು ರೊಟ್ಟಿ ಹಾಕ್ಬಿಟ್ಟು ಅತ್ಲಾಗೆ ಸ್ನಾನ ಪೂಜೆ ಮಾಡೋಣ. ಮತ್ತು ರೊಟ್ಟಿ ಹಾಕ್ಬಿಟ್ರೆ ಸ್ಯಾರಿ ಉಟ್ಕೊಂಡ್ರೆ ಧೂಳಾಗ್ಬಿಡುತ್ತೆ ಅಂತ ಅಂಗಡಿಗೆ ಹೊರಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸ್ನೇಹಿತರೆ, ಇಲ್ಲಿ ಅಂಗಡಿಗೆ ಹೋಗುವಾಗ ಡೈಲಿ ಒಂದು ಆಕಳುಗಳು ಸಿಗ್ತವೆ. ಇಲ್ಲೊಬ್ಬರು ಕಟ್ಕೊಂಡಿದ್ದಾರೆ ಮನೆಯವರು. ನಾನು ಅದಕ್ಕೆ ನಮಸ್ಕಾರ ಮಾಡಿ ಹೋಗ್ತೀನಿ ಸ್ನೇಹಿತರೆ. ಡೈಲಿ ಹಣ್ಣಿದ್ರೆ ಹಣ್ಣು ಕೊಡ್ತೀನಿ, ಹಣ್ಣಿಲ್ದಂಗಿದ್ರೆ ಹಾಗೆ ನಮಸ್ಕಾರ ಮಾಡಿಬಿಟ್ಟು ಹೋಗ್ತೀನಿ ಸ್ನೇಹಿತರೆ. ಇದರಲ್ಲಿ ಹಸುಗಳು, ಆಕಳು 2 ಕಟ್ಟಿರ್ತಾರೆ. ನಮಸ್ಕಾರ ಮಾಡೋಗ್ತೀನಿ ಸ್ನೇಹಿತರೆ. ಒಳ್ಳೇದು, ನಮಸ್ಕಾರ ಮಾಡಿ.